ನಿರುದ್ಯೋಗ ಸಮಸ್ಯೆ ಅನ್ನೋದು ಹೆಚ್ಚಿಗೆ ಕಾಡ್ತಾ ಇರ್ತಕ್ಕಂಥ ರಾಜ್ಯ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಹಾಗಂತ ಏನಾದ್ರು ದುಡಿಬೇಕಾಗಿರೋ ವ್ಯಕ್ತಿ ಕೈ ಕಟ್ ಕುಂತ್ಕೊಂಡ್ರೆ ಜೀವನ ನಡೆಯಲ್ಲ, ತಲೆ ಓಡಲ್ಲ. ಹುಟ್ಸಿದ್ದೇವ್ರು ಹುಲ್ ಮೇಯಿಸ್ತಾ ಇರ್ತಾನ ಅನ್ನೋ ನಂಬಿಕೆಯಲ್ಲಿರೋರಿಗೆ ಈ ವಿಡಿಯೋ ಏನಾದ್ರೂ ನಿಮಗೆ ಬಂದಿದೆ ಅಂತಂದ್ರೆ ಹುಲ್ಲು ಬದಲು ಬಿರಿಯಾನಿನೇ ಸಿಕ್ತಂಗಾಗುತ್ತೆ ಸ್ನೇಹಿತರೆ. ಒಂದು ಪಿಯಾಜಿಯೋ ಅಪ್ಪೆ 3 ವೀಲರ್ ಗಾಡಿ ಸೇಲ್ ಬಂದಿದೆ ಸ್ನೇಹಿತರೆ. ಈ ಗಾಡಿಯು 2023ರ ಮಾಡಲ್ ಆಗಿದ್ದು ಕೇವಲ 36,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಈ ಗಾಡಿ ಸೇಲ್ಗಿದೆ ಸ್ನೇಹಿತರೆ. ಇನ್ಶೂರೆನ್ಸ್ ಫ್ರೆಶ್ ಆಗಿ ಸಿಗುತ್ತೆ. ಗಾಡಿ ಮೇಲೆ ಯಾವುದೇ ಲೋನ್ ಇಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಟೈರ್ ಕಂಡೀಷನ್ ನೋಡೋದಾದ್ರೆ 50% ವರೆಗೂ ಟೈರ್ ಇದೆ. ಹಾಗೆ ಈ ಗಾಡಿಯು ಪೆಟ್ರೋಲ್ ವಿತ್ CNG ನಿಮ್ಗೆ ಸಿಗ್ತಾ ಇದ್ದು CNG 40 ವರೆಗೂ ಮೈಲೇಜ್ ಅಂತೂ ಕೊಡುತ್ತೆ, ಇದಂತೂ ಪಕ್ಕ. ಹಾಗೆ ಈ ಗಾಡಿಯು ಕೇವಲ ಸಿಂಗಲ್ ಓನರ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ. ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂತ ನೋಡೋದಾದ್ರೆ ಬೆಂಗಳೂರು KR ಪುರಂ ಇಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವ ಹೊಸಕೋಟೆಯಲ್ಲಿ ಈ ಗಾಡಿ ಬರುತ್ತೆ ಸ್ನೇಹಿತರೆ. ಕೊನೆಯದಾಗಿ ಗಾಡಿಯ ರೇಟ್ ಅನ್ನು ನೋಡೋದಾದ್ರೆ 1,85,000 ರೇಟ್ ಅನ್ನು ಕೊಟ್ಟು ಮಾಡ್ತಿದ್ದಾರೆ. ಇದು ಏನು ಫೈನಲ್ ಅಲ್ಲ, ಇದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ನೀವು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಟೈಟಲ್ ಅಲ್ಲಿ ಗಾಡಿ ಓನರ್ ನಂಬರ್ ಕೊಟ್ಟಿದ್ದೀನಿ, ಇವರಿಗೆ ಕಾಲ್ ಮಾಡಿ. ಈ ಗಾಡಿ ಆಲ್ರೆಡಿ ಪೋರ್ಟರ್ ಮತ್ತೆ ಅಂಕಲ್ ಡೆಲಿವರಿ ಅಪ್ಲಿಕೇಶನ್ ಅಲ್ಲಿ ಲಿಂಕ್ ಆಗಿದೆ. ಅವಕಾಶಗಳು ಅದಾಗದೆ ಹುಡಿಕೊಂಡು ಬರೋವರೆಗೂ ನೀವು ಕಾಯೋದ್ರ ಬದಲು ನಿಮ್ ಪಾಲಕ್ ಬಂದಿರತಕ್ಕಂತ ಈ ಗಾಡಿನ ತಗೊಂಡು ದುಡಿಯೋದ್ರ ಕಡೆ ಯೋಚನೆ ಮಾಡಿ ಸ್ನೇಹಿತರೆ. ಹಾಗೆ ನೀವು ಕೂಡ ನಿಮ್ದು ಯಾವುದೇ ಗಾಡಿನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಾನು ನನ್ನ ಚಾನಲ್ ನಲ್ಲಿ ನಿಮ್ ಗಾಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಅಲ್ಲ ಸರ್, ಅದು ಪಿಯಾಗೋ ಅಪೇನಾ? ಅಪೆ ಓಕೆ. ಲಗೇಜ್ ಗಾಡಿ. ಲಗೇಜ್ ಗಾಡಿ. ಓಕೆ. ಗಾಡಿ ಯಾವ ಮಾಡಲ್ ಸರ್? 23 ಸರ್. ಗಾಡಿ ಎಷ್ಟು ರನ್ ಆಗಿದೆ ಸರ್? ಗಾಡಿ ಬಂದು ಒಂದು 36,000 ಏನೋ ರನ್ನಿಂಗ್ ಆಗಿದೆ ಸರ್. ಬರೀ 36,000 ಅಷ್ಟೇ? ಅಷ್ಟೇ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಇನ್ಶೂರೆನ್ಸ್ ರನ್ ಮಾಡಿಕೊಡ್ತೀರಾ? ಆ ಇನ್ಶೂರೆನ್ಸ್ ರನ್ ಮಾಡಿ HP ಕ್ಯಾನ್ಸಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಇನ್ಶೂರೆನ್ಸ್ ಕಟ್ಕೊಡ್ತೀರಾ? FC ಅದು ಇದು FC ಅವರು ತಗೊಂಡವ್ರು ಮಾಡಿಸ್ಕೊಂಡು ಅವ್ರ ಹೆಸರು ಮಾಡಿಸ್ಕೊಳ್ಳಿ ಒಟ್ಟಿಗೆ ಅಂತ ಒಂದೇ ಸರಿ? ಒಟ್ಟಿಗೆ ಅವರು ಮಾಡಿಸ್ಕೊಳ್ಳಿ. ಓಕೆ. ಅದು ಅದೇ ಲೋನ್ ಕ್ಯಾನ್ಸಲ್ ಮಾಡಿಸ್ಬೇಕಲ್ಲ, ಅದನ್ನು ನಾನು ಮಾಡಿಸ್ಕೊಡ್ತೀನಿ. ಈಗ ಗಾಡಿ ಲೋನ್ ಮೇಲೆ ಇದೆ, ಲೋನ್ ಕ್ಲಿಯರ್ ಮಾಡಿಕೊಡ್ತೀರಾ? ಲೋನ್ ಎಲ್ಲ ಕ್ಲಿಯರ್ ಆಗಿದೆ. HP ಲೆಟ್ರು ಮೊನ್ನೆ ಬಂದಿದೆ, ಅದು RTOನಲ್ಲಿ ಕ್ಯಾನ್ಸಲ್ ಮಾಡಿಸ್ಬೇಕಂತಲ್ಲ. ಓಕೆ. ಹಂಗಾರೆ ಈಗೇನು ಗಾಡಿ ಮೇಲೆ ಯಾವುದೇ ಥರ ಲೋನ್ ಇಲ್ಲ? ಯಾವುದೇ ಥರ ಲೋನ್ ಇಲ್ಲ ಸರ್. ಓಕೆ. ಗಾಡಿ ರಿಪೇಂಟಿಂಗ್ ಏನಾದರೂ ಆಗಿದೆಯಾ ಸರ್? ಸರ್ ಸ್ವಲ್ಪ ಆಗಿದೆ ಮುಂದೆಗಡೆ. ಓಕೆ ಸರ್. ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪ್, ಓವರ್ ಸ್ಪೀಡ್, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್, ₹1 ಫೈನ್ ಯಾವುದೂ ಇಲ್ಲ ಅದ್ರ. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ಸು ಆ ಗಾಡಿಯಲ್ಲಿ ಏನು ಮಾಡಿಸಿಲ್ಲ, ಬರೀ ಅದು ತೊಟ್ಟಿ ಎಲ್ಲ ಮಾಡಿಸಿ ಮಾಮೂಲಿ ಗಾಡಿಯಲ್ಲಿ ಏನಿದೆ ಅದೇ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ. ಅಲ್ಲ, ಬಾಡಿ ಏನಾದ್ರು ಕಟ್ಸಿದ್ದೀರಾ? ತೊಟ್ಟಿ ಏನಾದ್ರು ಎಕ್ಸ್ಟ್ರಾ? ಬಾಡಿ ಕಟ್ಸಿದ್ದೀನಿ, ನಿಮಗೆ ಟೋಟಲ್ ಫೋಟೋಸ್ ಹಾಕಿದ್ದೀನಿ. ಬಾಡಿ ಕಟ್ಸಿದ್ರಲ್ಲ? ಬಾಡಿ ಡೋರ್ ಸಮೇತ ಕಂಪ್ನಿಗೆ ಹೋಗ್ತಾ ಇತ್ತು ಗಾಡಿ. ಓಕೆ. ಏನು ಆಕ್ಸಿಡೆಂಟ್ ಇಲ್ಲ, ಅದು ಮರ ಬಿದ್ದಿದ್ದು ಸ್ವಲ್ಪ ಟಿಂಕರಿಂಗ್ ಮಾಡಿಸಿ ಪೇಂಟಿಂಗ್ ಮಾಡ್ತೀವಿ. ಓಕೆ. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಟೈರ್ ಕಂಡೀಷನ್ ಬಂದು 2 ಟೈರು ಒಂದು 50% ಇದೆ, 1 ಟೈರು ಒಂದು 30% ಇದೆ. ಡಿಕ್ಸದು ಮಾಮೂಲಿ 0 ಆಗೋಗಿದೆ ಟೈರು. ಓಕೆ ಸರ್. ಆಯ್ತು. ಇದು ಪೆಟ್ರೋಲಾ ಡೀಸೆಲಾ ಸರ್? ಪೆಟ್ರೋಲು CNG ಸರ್. ಪೆಟ್ರೋಲ್ ವಿತ್ CNG? CNG ಹೌದು. CNG ಮೈಲೇಜ್ ಎಷ್ಟು ಬರುತ್ತೆ ಸರ್? CNG ಒಂದು ಅವ್ರ ಕಂಪ್ನಿಯವ್ರು 35 ಮೇಲೆ ಬರುತ್ತೆ ಸರ್. ಪೆಟ್ರೋಲ್ಗೆ ಒಂದು 18ಇಂದ 20 ಬರುತ್ತೆ. CNG ಒಳ್ಳೆ ಮೈಲೇಜ್ ಬರುತ್ತೆ, ಒಂದು 35ವರೆಗೂ ಬರುತ್ತೆ. 40 ಗಂಟೆ ಬರುತ್ತೆ ಸರ್. 35ರಿಂದ 40? ಹಾಂ, 35ಇಂದ 40. ಓಕೆ. ಈ ಗಾಡಿಗೆ ನೀವೇ ಓನರಾ ಸರ್? ಹೌದು ಸರ್, ನಾನೇ ಓನರು. ಸರ್ ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡಕ್ಕೆ ಬರಬೇಕು ಸರ್? ನಮ್ಮದು ಲೊಕೇಶನ್ ಬಂದು ಹೊಸಕೋಟೆ ಸರ್. ಹೊಸಕೋಟೆ? ಹಾಂ. ಇಲ್ಲಿ ಬೆಂಗಳೂರು ಹೊಸಕೋಟೆ ಅಲ್ಲ ಸರ್? ಹೌದು, ಬೆಂಗಳೂರು KR ಪುರಂ ಬಿಟ್ಟರೆ ಕೋಲಾರ ರೋಡಲ್ಲಿ ಹೊಸಕೋಟೆ ಇದೆಯಲ್ಲ? ಹೌದೌದು, ಕೋಲಾರ ರೋಡಲ್ಲಿ ಹೊಸಕೋಟೆ. KR ಪುರಂ ಬಿಡಬೇಕು. ಆಗುತ್ತೆ. KR ಪುರಮಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಓಕೆ ಸರ್. ಸಿಟಿಯಲ್ಲ ಇರೋದು. ಓಕೆ. ಕೊನೆಯದಾಗಿ ರೇಟ್ ಸರ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ? ಸರ್ 185 ಮಾಡ್ತಾ ಇದ್ದೀನಿ ಸರ್. 1,80,000 ಸರ್? 1,85,000. 85,000. ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ? ಹಾಂ, ಸ್ವಲ್ಪ ಮುಂದಕ್ಕೆ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದರಲ್ಲಿ ವೋಟರ್ ಐಡಿನೂ ಇದೆ. ವೋಟರ್ ಅಂಕಲ್ ಡೆಲಿವರಿ ID ಇದೆ, ಎರಡೂ ಬೇಕಾ ಕೊಡ್ತೀನಿ ಅವ್ರಿಗೆ. ಓಕೆ. ಈಗ ಆಲ್ರೆಡಿ ಪೋರ್ಟರ್ ಮತ್ತೆ ಅಂಕಲ್ ID ಎರಡು ಡೆಲಿವರಿ ಅಪ್ಲಿಕೇಶನ್ ಲಿಂಕ್ ಆಗಿದೆ? ಲಿಂಕ್ ಆಗಿದೆ ಸರ್, ಲಿಂಕ್ ಆಗಿದೆ. ಐಡಿನೂ ಇದೆ? ಐಡಿನೂ ಇದೆ. ಸರಿ ಸರ್, ಆಯಿತು. ಈಗ 1,85,000 ಹೇಳ್ತಾ ಇದ್ದೀರಾ, ಡೈರೆಕ್ಟ್ ಯಾರನ್ನ ಬಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ? ಹೌದು ಸರ್, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ನಾನು ಇದನ್ನೇ ಕೊಟ್ಟಿಲ್ಲ ನಿಮ್ಮದು? ಹಾಂ, ಇದನ್ನೇ ಕೊಡಿರಿ ಸರ್, ಇದೇ ನಂಬರ್ ಕೊಡಿ. ಓಕೆ ಸರ್, ಆಯಿತು.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.